ಈಗ ಇದರಿಂದ ಎಷ್ಟು ಜನ ಟ್ರಬಲ್ ಅನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ಆದರೆ ಜ್ಯೋತಿಷಿ ಹೇಳಿರುವಂತಹ ಮಾತಿಗೆ ಈಗ ಚರ್ಚೆಗಳು ಕೂಡ ಹುಟ್ಟು ಹಾಕೊಳ್ತಾ ಇದೆ. ಗುರುಜಿ ಮಾತನಾಡ್ತಾ ಇದ್ರು, ಸುರೇಶ್ ಗುರುಜಿ. ನೋಡಿ ಗುರುಜಿ, ನಾನು ಕೇಳ್ತಾ ಇರೋದು ಇಷ್ಟೇ, ಗುರುಜಿ ಅವರು ಹೇಳಿರೋದು ತಪ್ಪು ಅಥವಾ ಸರಿ ಅನ್ನುವಂತಹ ವಿಚಾರ ಅಲ್ಲ. ಈಗ ಅವರು ಹೇಳಿರಬಹುದು, ಅವರದೇ ರೀತಿಯಾದಂತಹ ಆಲೋಚನೆಗಳು, ಅವರದ್ದೇ ರೀತಿಯಾದಂತಹ ಮನೋಭಾವನೆಯಿಂದ ಹೇಳಿರಬಹುದು, ಅದು ಕೂಡ ನನಗೆ ಗೊತ್ತಿಲ್ಲ. ಬಟ್ ಚರ್ಚೆ ಏನಪ್ಪಾ ಅಂತಂದ್ರೆ, ಈಗ ಅರಿಶಿನ ಹಾಕಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಆ ಒಂದು ನೀರಿಗೆ ಕತ್ತಲೆ ಕೋಣೆಯಲ್ಲಿ ಅರಿಶಿನ ಹಾಕ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರಿಗೆ ನಕಾರಾತ್ಮಕ ಶಕ್ತಿ ಆವರಿಸಿಕೊಂಡಿದೆ, ಯಾರಿಗೆ ತೊಂದರೆ ಆಗಿದೆ, ಯಾರು ಏನ್ ಸಮಸ್ಯೆಯನ್ನ ಅನುಭವಿಸಿದ್ದಾರೆ, ಯಾಕೆ ಜ್ಯೋತಿಷಿಗಳು ಹಾದಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಮತ್ತೆ ಜನಸಾಮಾನ್ಯರು ಕೂಡ ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನೀರಿದೆಯಲ್ಲಪ್ಪ, ಒಂದು ಗಾದೆ ಮಾತು ನೀವು ಕೇಳಿದ್ರಿ, ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು ಅಂತ. ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದ ಅಂದ್ರೆ ಏನು ಅರ್ಥ? ಅದು ನಿಷ್ಪ್ರಯೋಜನ ಆಯಿತು ಅಂತ. ಹಾಗೆಯೇ ಈ ಮಂಗಳ ದ್ರವ್ಯವನ್ನು ತಗೊಂಡೋಗಿ ಸುಮ್ಮನೆ ಬೇಕಾಬಿಟ್ಟು ಎಲ್ಲಂದ್ರಲ್ಲಿ ನೀರಲ್ಲೋ ಗ್ಲಾಸಲ್ಲೋ ಲೋಟಲ್ಲೋ ಎಲ್ಲೋ ಒಂದು ಹಾಕ್ತಾ ಇದ್ರೆ ಅದಕ್ಕೆ ಅಪವಿತ್ರ ಬರುತ್ತೆ ಅಂತ ಅಷ್ಟೇ ವಿನಃ ಅದನ್ನು ನೀವು ನಮ್ಮಲ್ಲಿ ಹಿಂದೂ ಶಾಸ್ತ್ರದಲ್ಲಿ ಅದಕ್ಕೆ ಮುತ್ತು 5 ಬರೀ 5 ಇರೋದು, 26 ಇಲ್ಲ, 5 ಮುತ್ತುಗಳಿದೆ ಅಷ್ಟಾಂಕಕ್ಕೆ ಬಂದು ಆ ಮುತ್ತನ್ನು ಮುತ್ತಾಗಿಡಿ ವಿನಃ ಅದನ್ನು ತಗೊಂಡೋಗಿ ಮೆಣಸು ಮಾಡಬೇಡಿ ಅಂತ ಅಷ್ಟೇ ನಮ್ಮ ಉದ್ದೇಶ. ನಾವು ಹೇಳ್ತಾ ಇರೋದೇನು, ಅದು 5 ಮುತ್ತನ್ನು ಮುತ್ತಾಗಿ ಇಟ್ಕೊಳ್ಳಿ, ಆ ಮುತ್ತಿನ ಜೊತೆಯಲ್ಲಿ ಮೆಣಸನ್ನು ಜೋಡಿಸ್ಬಿಟ್ಟು ದೊಡ್ಡ ಇವ್ರು ಹೇಳ್ತಾರಲ್ಲ, ಒಂದು ಕವಿ ಬರಿಬೇಕಾದ್ರೆ ಏನು ಮುತ್ತಿನ ಹಾರದಲ್ಲಿ ಮೆಣಸನ್ನು ಜೋಡಿಸ್ದಂಗೆ ಅಂತೇಳಿ ನಾವು ಮೊದಲಿಂದ ಅರ್ಶಿನ ಕುಂಕುಮ ಅಂತ ಹೇಳಿ ಅದನ್ನು ಪವಿತ್ರತೆ ಕೊಟ್ಕೊಂಡು ಬಂದಿದ್ದೀವಿ. ಅಂತ ಮುತ್ತನ್ನು ಈಗ ಎಲ್ಲೆಲ್ಲೋ ತಗೊಂಡೋಗಿ ನೀರಲ್ಲಿ ಹೋಮ ಮಾಡೋ ಥರ ಮಾಡಿಬಿಟ್ಟು ತಗೊಂಡೋಗಿ ಅರ್ಶಿನವನ್ನು ನೀರಲ್ಲೆಲ್ಲೋ ಹಾಕಿ ಕೂತ್ಕೊಂಡು ನಾವು ಕೂತಿರ್ತೀವೋ, ಎಲ್ಲಿರ್ತೀವೋ, ಏನು ಮಾಡ್ತಾ ಇರ್ತೀವೋ, ಯಾವ ಜಾಗದಲ್ಲಿ ಇರ್ತೀವೋ, ಅದಕ್ಕೆ ಏನೂ ಇಲ್ಲದೆ ಸುಮ್ಮನೆ ಏನೋ ಒಂದು ಕಲರ್ ಪುಡಿ ಅಂತ ಹಾಕೋದು ಬಹಳ ಅಪರಾಧ. ಅದು ಸರಿ ಪಬ್ಲಿಕ್ ಕಾಲರ್ಸ್ ಗಳು ಕೂಡ ಇದ್ದಾರೆ, ಅವ್ರನ್ನು ಕೂಡ ನಾವು ಮಾತಾಡ್ಸೋಣ. ಅವ್ರು ಏನ್ ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು ಅಂತ ಕೇಳ್ತಾ ಹೋಗೋಣ. ಶಾಂಭವಿ ಅಂತ ಹೇಳಿ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನೋಡಿ, ಈಗ ಒಂದು ಗಾಜಿನ ಲೋಟದಲ್ಲಿ ಕತ್ತಲೆ ಕೋಣದಲ್ಲಿ ಇರಿಸ್ಕೊಂಡು ಅದಕ್ಕೆ ಅರಿಶಿನ ಹಾಕುವಂತಹ ಟ್ರೆಂಡ್ ಈಗ ರೀಲ್ಸ್ಗಳಲ್ಲಿ ಓಡಾಡ್ತಾ ಇದೆ. ಅದನ್ನ ಮಾಡುವಂತಹ ಕೆಲಸಗಳನ್ನ ಸಾಕಷ್ಟು ಜನ ಮಾಡಿದ್ದಾರೆ. ಇದರಿಂದ ನಕಾರಾತ್ಮಕ ಶಕ್ತಿಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಮತ್ತೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬೋದಾ ಈ ಮೂಲಕ? ನಮ್ಗೆ ಅದ್ರಲ್ಲೆಲ್ಲ ನಂಬಿಕೆ ಇಲ್ಲ ಮ್ಯಾಮ್. ನಂಬಿಕೆ ಇಲ್ಲ? ನಂಬಿಕೆ ಇಲ್ಲ. ನೀವು ಈ ರೀತಿಯಾಗಿ ಪ್ರಯೋಗ ಮಾಡಿದ್ದೀರಾ? ಇಲ್ಲ ಇಲ್ಲ ಮ್ಯಾಮ್. ಓಕೆ, ಪ್ರಯೋಗ ಮಾಡಿಲ್ಲ. ನೋಡಿ, ಆಕ್ಚುಲಿ ಅದು ಇದು ಹೇಗೆ ಶುರುವಾಯಿತು ಅಂತಂದ್ರೆ ವಿಟಮಿನ್ B2 ಟ್ಯಾಬ್ಲೆಟ್ ಇಂದ ಶುರುವಾಗಿದ್ದು ಟ್ರೆಂಡ್. ಬಟ್ ಆದ್ರೆ ನಮ್ಮ ಜನರು ಇದನ್ನ ಅರಿಶಿನವನ್ನ ಬಳಕೆ ಮಾಡಿಕೊಂಡು ಅದನ್ನ ಹೊಸ ಟ್ರೆಂಡ್ ಆಗಿ ಬಳಕೆ ಮಾಡ್ತಾ ಇರೋದು. ನಿಮ್ಮ ಅಭಿಪ್ರಾಯ ಏನಪ್ಪಾ ಅಂತಂತಂದ್ರೆ ಅದರಲ್ಲಿ ನಂಬಿಕೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಗುರುಜಿ ಅವರು ಇದ್ದಾರೆ, ಅವ್ರ ಹತ್ರನೂ ಕೂಡ ಮಾತಾಡಿ, ನಿಮ್ಮ ಅನಿಸಿಕೆ ಹೇಳಿ. ನಮಸ್ಕಾರ ಶಾಂಭವಿ ಮೇಡಮ್. ಗುರುಜಿ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗ್ಲಿ? ಶಾಂಭವಿ ಅಲ್ವಾ? ಶಾಂಭವಿ. ದೇವಿ ಹೆಸರು ಇಟ್ಕೊಂಡಿದ್ದೀರಿ, ಅಮ್ಮನವರು ದುರ್ಗಾದೇವಿ ಹೆಸರು ಇಟ್ಕೊಂಡಿದ್ದೀರಿ. ಭಾಳ ಸಂತೋಷ ನೀವು ಕರೆ ಮಾಡಿರೋದು, ನಮಗೆ ಬಹಳ ದುರ್ಗಾದೇವಿನ ಮಾತಾಡ್ದಂಗೆ ಆಯಿತು. ತಾವು ನಂಬಿಕೆ ಇಲ್ಲ ಅಂದ್ರಿ, ತಾವು ವಿವಾಹ ಆಗಿದ್ರಲ್ಲ ನನಗೆ ಗೊತ್ತಿಲ್ಲ, ತಾವು ವಿವಾಹ ಆಗಿದೆ ಮೇಡಮ್ ತಮಗೆ? ಹೌದು ಹೌದು ಆಗಿದೆ. ವಿವಾಹ ಆಗಿದೆ. ವಿವಾಹ ಆಗುವಾಗ ತಮ್ಗೆ ಅರ್ಶಿನ ಶಾಸ್ತ್ರ ಮಾಡಿದ್ರಾ? ಹೌದು ಮಾಡಿದ್ರಲ್ವಾ? ಸೊ ಅದು ಅರ್ಶಿನ ಶಾಸ್ತ್ರ ಮಾಡಿದಾಗ ಅದನ್ನ ಏನು ಹೇಳ್ತೀರಿ ನೀವು? ಅದನ್ನ ನಂಬಿಕೆ ಇಲ್ಲ ಅಂತ ಮಾಡಿರೋದಾ ಅಥವಾ ಸುಮ್ಮನೆ ಮಾಡಿರೋದಾ ಮೇಡಮ್? ಅದು ಇಲ್ಲ, ಅದು ಆ ಥರದ್ದು ನಂಬ್ತೀವಿ. ಇದೆಲ್ಲ ಬೇರೆದೆಲ್ಲ ಮೂಢನಂಬಿಕೆ, ಅದೆಲ್ಲ ನಂಬಲ್ಲ. ಆದ್ರೆ ನೀವು ಅರ್ಶನವನ್ನ ನಂಬ್ತೀರಿ, ಅರ್ಶಿನ ಶಾಸ್ತ್ರವನ್ನ ನಂಬ್ತೀರಿ, ಆದ್ರೆ ಈ ವಿಡಿಯೋ ಮಾಡೋದು ಅದೇನು ಆಗಲ್ಲ, ಅದು ನಂಬಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ವಾ? ಅರ್ಶಿನ ಎಲ್ಲ ಮೈಗೆ ಬಳ್ಕೊಳ್ಳೋದು, ಇದು ಬರೀ ಲೋಟದಲ್ಲಿ ಹಾಕ್ತಾ ಇರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನಂದ್ರೆ, ನಾನು ಅರ್ಶನವನ್ನು ಶಾಸ್ತ್ರ ಮಾಡ್ತಾರಲ್ಲ ಮದುವೆಯಲ್ಲಿ, ಅದ್ರ ಮೇಲೆ ನಂಬಿಕೆ ಇದೆ, ನನ್ಗೆ ಈ ತರ ವಿಡಿಯೋಗಳ ಮೇಲೆ ನಂಬಿಕೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಆದ್ರೆ ಮೇಡಮ್ ನಾನೇ ಹೇಳ್ತೀನಿ, ಈ ನಿಮ್ಮ ಮನೇಲಿ ಅರ್ಶಿನ ಕುಂಕುಮ ನೀವು ಬಳಸ್ತೀರಾ ಮೇಡಮ್? ನೀವು ಅರ್ಶಿನ ಕುಂಕುಮ ತಗೊಂಡೋಗಿ ನೀವು ದೇವ್ರ ಮನೇಲಿ ಇಡ್ತೀರಾ ಅಥವಾ ತಗೊಂಡೋಗಿ ಎಲ್ಲಾದ್ರೂ ಬೇರೆ ಕಡೆ ಇಡ್ತೀರಾ ಮೇಡಮ್? ಅದನ್ನ ಎಲ್ಲಾದ್ರಲ್ಲಿ ಮೆಟ್ಲ ಮೇಲೋ, ಸ್ಟೆಪ್ಸ್ ಮೇಲೋ, ಸ್ಟೇರ್ಕೇಸ್ ಮೇಲೆ ಅಥವಾ ಎಲ್ಲಾದ್ರೂ ಇಡ್ತೀರಾ ಮೇಡಮ್ ಅದನ್ನ? ಇಲ್ಲ ಇಲ್ಲ ಇಲ್ಲ. ಹಾಗೆ ಅದೇ ಮಾತನ್ನ ಹೇಳ್ತಾ ಇರೋದು. ಅರ್ಶಿನಕ್ಕೆ ಒಂದು ಅದರದ್ದೇ ಆಗಿರ್ತಕ್ಕಂಥ ಒಂದು ಗೌರವ ಇದೆ, ಅದನ್ನೇ ಕಾಪಾಡಿಯಪ್ಪ. ಈ ತರ ಸಣ್ಣ ಪುಟ್ಟ ಯಾವುದೋ ಲೋಟ್ ತೊಲೆಯಲ್ಲೋ ಗ್ಲಾಸಲ್ಲಿ ಹಾಕಿ ಅಪವಿತ್ರ ಮಾಡಬೇಡಿ ಅನ್ನೋದಷ್ಟೇ ನಮ್ಮ ಈ ಕಾರ್ಯಕ್ರಮದ ಒಬ್ಬ ಜ್ಯೋತಿಷಿಯಾಗಿ ಹೇಳಂತ ಮಾತು. ಶಾಂಭವಿ ಅವ್ರು ಏನ್ ಹೇಳ್ತೀರಿ ಇದಕ್ಕೆ? ಗುರುಜಿ ಹೇಳಿದ್ ಸರಿ ಇದೆ.
ಓಕೆ, ಆಯ್ತು, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಅವರಲ್ಲೇ ಹೇಳಿಕೆಗಳು ಡಿಫ್ರೆನ್ಸಸ್ ಇದೆ. ಯಾಕಂತಂದ್ರೆ ನೀವು ಮಾತಾಡಿದ ತಕ್ಷಣ ಅವರ ಹೇಳಿಕೆಯನ್ನ ತಿರುಚಿಕೊಳ್ಬೇಕು. ಇಲ್ಲ, ನಾನು ಅವ್ರಿಗೆ ಮನವರಿಕೆ ಮಾಡಿದೇನು. ಮನವರಿಕೆ ಅಲ್ಲ ಗುರುಜಿ. ನೋಡಿ, ಅವ್ರಿಗೆ ಸಾಂಪ್ರದಾಯಿಕವಾಗಿ ಅರಿಶಿನವನ್ನ ಬಳಕೆ ಮಾಡೋದು ಸರಿ. ಮತ್ತೆ ಮದುವೆ ಮುಂಚಿ ಕಾರ್ಯಕ್ರಮದಲ್ಲಿ ಅರಿಶಿನವನ್ನ ಮೈಗೆ ಬಳಿತಾರೆ, ಹೌದು. ಬಟ್ ಆದ್ರೆ ಯಾರು ಮೈಗೆ ಬಳ್ಕೊಳ್ತಾ ಇಲ್ವಲ್ಲ.